ಫಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಬಂದ್ಬಿಡಿ. ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಮುಂದೆ ಮಾತಾಡೋಣ ಏನಂತ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿವರೆಗೂ ಈ ತರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಂದಿಲ್ಲ. ಇನ್ನು ಮುಂದೆ ಬರ್ತಾರೆ ಅಂದ್ರೆ ಅದು ನನ್ನನ್ನು ಮೀರಿನೇ ಹೋಗ್ಬೇಕು. ನೋಡಿದ್ರಲ್ವ ವಿಡಿಯೋ ಏನಂತ? ಮೇಡಮ್ ಹೇಳ್ತಾ ಇರೋದು, ಅಶ್ವಿನಿ ಗೌಡ ಮೇಡಮ್ ಹೇಳ್ತಾ, ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಾಗೆ ಸ್ಟ್ರಾಂಗ್ ಆಗಿರೋ ಸ್ಪರ್ಧಿ ಯಾರೂ ಬಂದೇ ಇಲ್ವಂತೆ ಇವ್ರ ಪ್ರಕಾರ. ಎಷ್ಟು ಸುಳ್ಳಾಗಿರುತ್ತೆ ಮೇಡಮ್. ನೀವು ಈ ಸರಿ ಬಿಗ್ ಬಾಸಲ್ಲಿ ಯಾರು ಗೊತ್ತಾ? ಸಿಂಗಮ್ ಲೇಡಿ ಅಂತೆ. ಬಿಗ್ ಬಾಸ್ ಎಷ್ಟೇ ಸೀಸನ್ ಬಂದ್ರೂ, ಎಷ್ಟೇ ಸೀಸನ್ ಹೋದ್ರೂ ಅವ್ರ ಥರ ಯಾರ ಕೈಲೂ ಆಡೋಕ್ಕಾಗೋದೇ ಇಲ್ಲ. ಅದು ಯಾರಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಅವ್ರು ಯಾರು ಗೊತ್ತಾ? ಸಂಗೀತ ಶೃಂಗೇರಿ. ಅವರಷ್ಟು ನೀವು 1% ಆಡಿಲ್ಲ. ರಿಯಲ್ ಸಿಂಗಮ್ ಲೇಡಿ ಅಂತಂದರೆ ಅದು ಸಂಗೀತ ಶೃಂಗೇರಿ ಅವರೇ. ನೀವು ಅದ್ರ 1% ಆಡಿಲ್ಲ ಮೇಡಮ್ ನೀವು. ಮೇಡಮ್, ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಸಂಗೀತ ಶೃಂಗೇರಿ ಅವರಷ್ಟು ನೀವೇನು ಆಡಿಲ್ಲ, 0. ಸರಿನಾ? ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಫುಲ್ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅವರಷ್ಟು ನೀವು ಒಂದು ಸ್ವಲ್ಪ ಆಡಿಲ್ಲ. ಇನ್ಮೇಲೆ ಬರ್ತಾರಂದರೆ ಅದು ನಿಮ್ಮನ್ನು ಮೀರೇ ಹೋಗ್ಬೇಕಾ? ಎಂಥ ಜೋಕ್ ಹೇಳ್ತೀರಿ ಮೇಡಮ್. ಆದರೂ ಜೋಕ್ ಮಾತ್ರ ಸೂಪರಾಗಿ ಹೇಳ್ತೀರ. ಆದರೂ ನಿಮ್ಮನ್ನು ಮೀರಿ ಹೋಗ್ಬೇಕಾ? ನಿಮ್ಮನ್ನು ಮೀರಿ ಆಗೋಗಿದೆ ಎಲ್ಲ ಸುಮಾರು ಸ್ಪರ್ಧಿಗಳು ಲೇಡೀಸು. ನೀವು ಎಷ್ಟು ಆಡಿದ್ದೀರ? ನೀವು ಒಂದು ಸ್ವಲ್ಪನೂ ಆಡಿಲ್ಲ. ನಿಮ್ಗಿಂತ ಚೆನ್ನಾಗಿರೋ ಆಡಿದವರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಹೇಳ್ಬೇಕಂದ್ರೆ ಸಂಗೀತ ಶೃಂಗೇರಿ ಮಾತ್ರ ನಂಬರ್ 1. ನಿಜ ಹೇಳ್ಬೇಕಂತಂದರೆ ಕರ್ನಾಟಕ ಜನತೆ ನಿಮ್ಮನ್ನು 3ನೇ ಪ್ಲೇಸ್ ತಂದಿದ್ದಾರಲ್ವ, ಅದು ಹೆಂಗೆ ತಂದಿದ್ದಾರೋ ಏನೋ ದೇವರೇ ಬಲ್ಲ. ನಿಮ್ಗಿಂತ ಸ್ಟ್ರಾಂಗ್ ಸ್ಪರ್ಧಿಗಳಿದ್ರು ಅಲ್ಲಿ. ಆದರೂ 3ನೇ ಸ್ಪರ್ಧಿಯಾಗಿ ನೀವು ಬಂದಿದ್ದೀರಾ. ಮೇಡಮ್, ಯಾವತ್ತೂ ನಿಮಗೆ ನೀವೇ ಬೆನ್ನು ತಟ್ಕೋಬಾರ್ದು. ಸರಿನಾ? ನಾನೇ ಸ್ಟ್ರಾಂಗು, ನಾನೇ ಇದು ಅಂತ. ನಿಮ್ಗಿಂತ ಚೆನ್ನಾಗಿರೋರು ಇರ್ತಾರೆ, ಆಡಿದ್ದೀರಾ, ಇಲ್ಲ ಅಂತಲ್ಲ. ನೀವು ಚೆನ್ನಾಗಿ ಆಡಿದ್ದಾರೆ. ಒಟ್ಟಿನಲ್ಲಿ ನನ್ನಷ್ಟು ಸ್ಟ್ರಾಂಗ್ ಆಗಿರೋ ಸ್ಪರ್ಧಿ ಮುಂದೇನೂ ಬರಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರನೇ ಇದನ್ನು ವಿಡಿಯೋ ಮಾಡ್ತಾ ಇರೋದು. ನನ್ನ ಪ್ರಕಾರ ನೀವು ಹಬ್ಬ ಅಂತಂದರೆ ಒಂದು ಟಾಸ್ಕ್ಗಳಲ್ಲಿ ಒಂದು 3 ಅಥವಾ 4 ಟಾಸ್ಕ್ ವಿನ್ ಆಗಿದ್ದೀರೇನೋ ಅಲ್ವಾ? ಅಷ್ಟೇ. ಅದ್ರ ಮೇಲಂತೂ ನೀವು ಟಾಸ್ಕೇ ವಿನ್ ಆಗಿಲ್ಲ. ಹೌದು, ಒಂದು ಸಿಂಪಲ್ ಟಾಸ್ಕ್ಗಳಲ್ಲಿ ವಿನ್ ಆಗಿದ್ದೀರ. ಅದೇ ಇವರು ಯಾರು ಗೊತ್ತಾ? ಸಂಗೀತ ಶೃಂಗೇರಿ ಅವರು ಮಿನಿಮಮ್ ಏನಂದ್ರೆ 80% ಟಾಸ್ಕಲ್ಲಿ ವಿನ್ ಆಗಿದ್ದಾರೆ ಅವ್ರು ಬಿಗ್ ಬಾಸಲ್ಲಿ. ಸರಿನಾ? ನೀವು ಅದರಷ್ಟು ಏನೇನೂ ಆಡಿಲ್ಲ. ನೀವು ಆ ಸೀಸನ್ನು ಗೆಲ್ಲಬೇಕಾಗಿರೋದೇ ಅವರೇ. ಯಾರು? ಸಂಗೀತ ಶೃಂಗೇರಿ ಅವರೇ ಗೆಲ್ಲಬೇಕಾಗಿತ್ತು. ಬಟ್ ಏನೋ ಆಯಿತು, ಏನೋ ಮೋಸ ಆಯಿತು, ಏನೋ ಅದು ನಮಗೆ ಕಾಣ್ಲಾರ್ಕೊಂಡು ನಮಗಂತೂ ಹೇಳೋಕ್ಕಾಗಲ್ಲ. ಬಟ್ ಬೇರೆ ವ್ಯಕ್ತಿ ವಿನ್ ಆದರು. ಸಂಗೀತ ಶೃಂಗೇರಿ ಅವರೇ ವಿನ್ ಆಗಬೇಕಿತ್ತು ಆ ಸೀಸನ್. ಆ ಥರ ಆಡಿದ್ರು ಅವರು. ಕರ್ನಾಟಕ ಜನತೆ ನಿಮಗೆ ಗೌರವ ಕೊಟ್ಟು 3ನೇ ಸ್ಥಾನ 3ನೇ ಪ್ಲೇಸಲ್ಲಿ ತೊಗೊಂಡ್ಬಂದಿದ್ದಾರೆ. ಅದನ್ನ ದಯವಿಟ್ಟು ಉಳಿಸ್ಕೊಂಡು ಹೋಗಿ, ಅದನ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದೊಂದು ಇಂಟರ್ವ್ಯೂಲ್ಲಿ ಹೇಳ್ತೀರಾ ಗಿಲ್ಲಿ ಏನೂ ಆಡಿಲ್ಲ, ಗಿಲ್ಲಿ ಏನೂ ಮಾಡಿಲ್ಲ, ಅವ್ನ ಜನ ಗೆಲ್ಲಿಸಿಬಿಟ್ರು. ಸುಮ್ಮನೆ ಗೆಲ್ಲಿಸಿಲ್ಲ ಅವ್ನು ಗಿಲ್ಲಿನ. ಅವ್ನು ಆಡಿರೋದಕ್ಕೆ ಅವ್ನು ಕಾಮಿಡಿಗರು. ಅವನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಎಷ್ಟೋ ಜನ, ನನ್ನಿಂದ ಹಿಡಿದು ಹೇಳ್ತಾ ಇದ್ದೀನಿ, ಅವನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಅವ ಇಲ್ಲಂದರೆ ಈ ಸೀಸನ್ ಡಮ್ಮಿ. ಸರಿನಾ? ಅವನು ಒಂದೊಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ ಗಿಲ್ಲಿ ಏನೂ ಆಡಿಲ್ಲ, ಆದರೂ ಗೆಲ್ಲಿಸ್ಬಿಟ್ರು ಜನ ಅಂತ. ದಯವಿಟ್ಟು ನಿಮ್ಮ ಗೌರವವನ್ನು ದಯವಿಟ್ಟು ಕಾಪಾಡ್ಕೊಂಡು ಹೋಗಿ. ಸರಿಯಾ? ಓಕೆ. Please to channel my Sakrapara. Sukrapais.